ಇಲ್ದಿದ್ರೆ ಈ ಮೊಟ್ಟೆಯಲ್ಲಿ ಹೊಡಿತೀನಿ. ಏನಾಯ್ತು? ಏನಾಯ್ತು? ಈ ಏರಿಯಾದಲ್ಲಿ ರೌಡಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ರೌಡಿಗಳಿಗೆ ಬೇಕಾಗಿರೋದು ಪಬ್ಲಿಕ್ ಭಯ ಅಲ್ವಾ ಸರ್? ಅದಕ್ಕೆ ಪಬ್ಲಿಕ್ ನ ಓಡಿಸ್ಬೇಕು ತಾನೆ. ಯಾಕಯ್ಯ ಹಲ್ಲಿಲ್ದರ ಮುದುಕಿ ಓಡಿಸ್ತಾ ಇದೀಯಾ? ಈ ಏಜ್ ಗ್ರೂಪ್ ಮಾತ್ರ ನನಗೆ ಹೆದರ್ತಾ ನಿನ್ನ ಇರೋದು. ಹೆಸರೇನು? ಮೊಟ್ಟೆ ಸ್ವಾಮಿ ಅಂದ್ರೆ ಏನೇ ಬಂದ್ರು ಹಂಗೆ ಟಿಚ್ಚಿ ಹೊಡೆದ್ಬಿಡ್ತೀನಿ. ಏನಯ್ಯ ಇದು? ಆಸಿಡ್ ಮೊಟ್ಟೆ? ಮೆತ್ತು ಕೇಳಿ ಸರ್. ಇದು ಆ ಮೊಟ್ಟೆ ಅಲ್ಲ, ನಾರ್ಮಲ್ ಮೊಟ್ಟೆ. ಇದನ್ನಿಟ್ಕೊಂಡೆ ಮುದುಕಿರ್ನ ಭಯ ಪಡಿಸ್ತಾ ಇದ್ದೀನಿ. ನೀನ್ ರೌಡಿ ಆಗ್ಬೇಕು ಅಷ್ಟೇ ಅಲ್ವಾ? ಹೌದು ಸರ್, ಹೌದು ಸರ್. ನಾನು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಪೊಲೀಸೇ ಹೇಳಿದ್ಮೇಲೆ ನಾನು ಮಾಡ್ತಾ ಇರ್ತೀನಿ. ನೀನು ನನ್ನ ಪೊಲೀಸ್ ಅನ್ಕೊಂಡಿದ್ದೇನೆ. ಈ ಕಾಲೇಜ್ ಗ್ಲಾಸ್ ಹೊಡೆದಾಕೋ. ಯಾಕೆ ಸರ್? ನನ್ನ ಹುಡುಗಿ ಇಲ್ಲೇ ಓದ್ತಾ ಇರೋದು. ಇದೇ ನೆಪ ಇಟ್ಕೊಂಡು ನಾನ್ ಮತ್ತೆ ಕಾಲೇಜಿಗೆ ವಾಪಸ್ ಬರ್ಬೇಕು. ನಾಳೆ ನಾನು ಬೀಸೋ ಕಲ್ಲಿಗೆ ಕಾಲೇಜ್ ಕ್ಲಾಸ್ ಒಡೆದ್ ಹೋಗಿ, ಹಾಗೆ ಟ್ರಾವೆಲ್ ಆಗಿ ಪ್ರಿನ್ಸಿಪಲ್ ಹಾಕೊಂಡಿರೋ ಕನ್ನಡಕನು ಒಡೆದ್ ಹೋಗಿ 2 ಕಣ್ಣಲ್ಲೂ ರಕ್ತ ಬರೋ ಹೋಗಿ ಮಾಡ್ತೀನಿ. ಅಷ್ಟರಲ್ಲಿ ನಿಮ್ ಹುಡುಗಿ ಹತ್ರ ಹೋಗೋ ದಾರಿ ನೋಡಿ. ನಂಬೋದಾ? ನಂಬಿ ಸರ್. ನಾವೆಲ್ಲ ಒಂದು ಮರ್ಡರ್ ಮಾಡಿ ಆನ್ ದಿ ವೇ 2 ರೇಪ್ ಮಾಡೋಂತ ಜನ ಸರ್. ಸರ್ ನಾಳೆ 9 to 9:30 ಶಾರ್ಪ್ ಆಗಿ ಇಲ್ಲಿಗೆ ಬರ್ತೀರಾ ಸರ್? ಸರ್ ಸ್ಪಾಟಿಗೆ ಬಂದಿದ್ದೀನಿ. ಓವರ್ ಓವರ್. ಯಾರು 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 ಅಂದ್ರೆ? ಕಾಲೇಜ್ ಗ್ಲಾಸ್ ಹೊಡೆದಕ್ಕಿಲ್ಲ. ಗ್ಲಾಸ್ ಆತರದೇನು ಹೊಡೆದಿಲ್ವಲ್ಲ ಸರ್? ಹೊಡೆದಿರ್ಬೇಕಲ್ಲ. 9:30 ಆಗಿದೆ. 9:30 ಅಂದ್ರೆ ಅದೇ ಟೈಮಿಂಗ್. ಯಾವ ಟೈಮಿಂಗ್? ಇದೇ ಟೈಮಲ್ಲಿ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಮಗೆ ರಿಪೋರ್ಟ್ ಬಂದಿದೆ. ಕಾಲೇಜ್ ಗ್ಲಾಸ್ ಅನ್ನ ಹೊಡೆದವ್ರು ಯಾರು ಅಂತ ನೋಡಿದೀರಾ? ಅವ್ನು ನೋಡಕ್ ಹೇಗಿದ್ದಾನೆ? ಬೆಳ್ಳಿನ, ಕಪ್ಪ, ಕುಳ್ಳನ, ಉದ್ದನ, ಅವ್ನು ಹೇಗೆ ಇರ್ಲಿ, ನಾನು ಅವನನ್ನ ಹಿಡಿತೀನಿ. ಹಿಡಿದೇನೆ ಬಿಡು. ಏನು ಯಾರು ಕಾಣ್ತಿಲ್ವಲ್ಲ? ಬೆಳಿಗ್ಗೆ ಬರೋ ಅರ್ಜೆಂಟ್ ಅಲ್ಲಿ ಇಡ್ಲಿಗೆ ಚಟ್ನಿ ಪುಡಿ ತರದೆ ಮತ್ತೆ. ತಮಾಷನಾ? ತಲೆ ಹೋಗೋ ವಿಷಯ ನಡೀತಾ ಇದೆ ಇಲ್ಲಿ. ನಿನ್ಗೆ ಇಡ್ಲಿಗ್ ಪುಡಿ ಬೇಕಾ? ಕಾಲೇಜ್ ಗ್ಲಾಸ್ ಹೊಡೆದಿದ್ದಾರೋ? ಯಾಕೆ ಮುಚ್ಚಿಡ್ತೀಯಾ? ಹೇಳೋ. ಪ್ರಿನ್ಸಿಪಲ್ ಎಲ್ಲೇ? ವೇರ್ ಇಸ್ ದ ಪ್ರಿನ್ಸಿಪಲ್? ಎಸ್, ಏನ್ ಪ್ರಾಬ್ಲಮ್? ನೀವು ಪೊಲೀಸೇ ತಾನೆ? ನಾನ್ ಪೊಲೀಸ್ ಅಲ್ಲ, ಪೋರ್ಕೆ. ಅಯ್ಯ ಅದನ್ ಬಿಡಿ, ಅದು ನಿಮ್ ಪಂಚ್ ಡೈಲಾಗು. ಇಲ್ಲಿ ಗ್ಲಾಸು ಹೊಡೆದಿಲ್ಲ, ನಾವು ಫೋನು ಮಾಡಿಲ್ಲ, ನೀವು ಮಾತ್ರ ಯಾಕೆ ಬಂದ್ರಿ? ಎನಿ ಟೈಮ್ ನಾನು ಅಲರ್ಟ್ ಆಗೇ ಇರ್ತೀನಿ. ಶೂಗ್ ಬೇಕಾಗಿರೋದು ಪಾಲಿಶು, ಸೊಸೈಟಿಗೆ ಬೇಕಾಗಿರೋದು ಪೊಲೀಸು. ಕಾನ್ವೆಂಟ್ಗೆ ಹೋದ್ರೆ ಇಂಗ್ಲಿಷ್, ಮನೆಗ್ ಬಂದ್ರೆ ಹಾರ್ಲಿಕ್ಸ್. ನಮಗೂ ಗೊತ್ತು. ಯಾಕೆ ಬಂದ್ರಿ ಅಂದ್ರೆ ಏನೇನೋ ಮಾತಾಡ್ತಿದ್ದೀರಾ. ಏಯ್ ಕುಂಬಳಕಾಯ್, ಬರೋ ಅಮಾವಾಸ್ಯೆ ದಿನ ನಿಂಗೆ ದೃಷ್ಟಿ ತೆಗೆದು ನಿನ್ ಮನೆ ಮುಂದೆ ಹೊಡೆದಾಕ್ತೀನಿ, ನೋಡ್ತಾ ಇರೋ. ಹಲೋ ಮಲರ್, ನೀವು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದ್ ಹೋಗ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನೀವ್ ಅನ್ಕೊಂಡಿರೋದು ನಡೆಯೋದಿಲ್ಲ, ನಡೆಯೋದಿಲ್ಲ. ಏಯ್ ಮೊಟ್ಟೆಗೌಡ, ಎಲ್ಲೋ ಇದೆಯಾ? ಈ ಸ್ವಲ್ಪ ಕರೆಕ್ಟ್ ಆಗಿ ಹೊಡಿತಾನ ನೋಡ್ಬೇಕು. ಇಲ್ಲ ಅಂದ್ರೆ ಏನೋ ಇದು ಏ ಮೊಟ್ಟೆ ಸ್ವಾಮಿ, ಬೆಳಿಗ್ಗೆ ಬೆಳಿಗ್ಗೆ ಕರ್ಕೊಂಡ್ ಬಂದು ಒಂದ್ ಟೀನು ಕೊಡ್ಸಿಲ್ವಲ್ಲ, ಏನೋ ನಿಂದು? ಯಾವಾಗ್ಲೂ ಮುಗಿತೆ ನಿನ್ ಬ್ರಾ ಜಾಕೆಟ್. ಬ್ರಾನು ಇಲ್ಲ, ಜಾಕೆಟು ಇಲ್ಲ, ಪ್ರಾಜೆಕ್ಟ್ ಮಿಸ್ ಆಗೋಯ್ತು ಅಷ್ಟೇ. ಈ ಕಾಲೇಜು ಕಾನ್ಸೆಪ್ಟ್ ನಮ್ಗೂ ಗೊತ್ತು. ನಾವು ಹೊಡ್ದಾಕಂಡ್ವಾ ಗ್ಲಾಸ್ನ. ಓಕೆ ಗರ್ಲ್ಸ್, ಐ ಆಮ್ ರಿಲೀಫ್. ಕಣ್ಣಮ್ಮ ಕಲ್ಲು ತಗೋ. ಆಗಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಟುಮಾರೋ ಎರ್ಲಿ ಮಾರ್ನಿಂಗ್ 1 man ಶೋ. ಎಕ್ಸ್ಟ್ರಾ ಟೈಮ್ ಕೊಡು, ಕಾಲೇಜ್ ನ ಮುಗಿಸ್ಬಿಡ. ಈ ಜೀಪ್ ಗ್ಲಾಸ್ ಹೊಡೆದಕ್ಕೆ ನಮ್ ಚಿಕ್ಕಪ್ಪಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಲೇಜ್ ಗ್ಲಾಸ್ ಹೊಡಿತಾನಂತೆ. ಇಲ್ಲ ಬೇರೆ ಯಾರಾದ್ರೂ ಐಡಿಯಾ ಹೇಳು. ಏನ್ ಮಾಡ್ಬೇಕಂದ್ರೆ ಕಾಲೇಜಲ್ಲಿ ಒಂದ್ ಹುಡುಗಿ ಕೈ ಹಿಡಿದು ಎಳ್ದ್ಬಿಡು. ಏನೋ ಇದೆಲ್ಲ ರೌಡಿಗಳ ಲಿಸ್ಟಲ್ಲೇ ಬರುತ್ತಲ್ವಾ, ಟೆರರಿಸ್ಟ್ ಅಲ್ಲ ತಾನೆ? ಬರೋದಿಲ್ಲ. ಹಂಗಂದ್ರೆ ಬಿಡಿ ಸರ್, ಕೈಯೇನು ಕಾಲು ಸೇರ್ಸಿ ಹೇಳದ್ ಬಿಡ್ತೀನಿ. ನಾನು ಹೇಳದ್ ಮಾತ್ರ ಮಾಡದೇ ಇಲ್ವೇನ ನೀನು? ಬಾಸ್, ನಾಳೆ ನೀವು ನನ್ನ ಬೇರೆ ತರ ನೋಡ್ತೀರಾ. ಹೆಂಗೆ? ಅದ್ ನನಗೆ ಎಲ್ ಗೊತ್ತು ಸರ್. ಯಾವಾಗ ಬರುತ್ತಯ್ಯ ಜೀಪು? ಏನಿದೆ ಇಲ್ಲಿ ಬರ್ತಿದಾರೆ? ಇನ್ಸ್ಪೆಕ್ಟರ್ ನಮ್ ಶಿಷ್ಯ. ಬಂದೆ ಫಸ್ಟ್ ಟೈಮ್ ಸ್ಟೇಷನ್ಗೆ ಬಲ್ಗಾಲಿಟ್ಟು ಹೋಗ್ತಾ ಇದ್ದೀನಿ. ನಾನೇ ಇನ್ಸ್ಪೆಕ್ಟರ್. ಏನ್ ಪ್ರಾಬ್ಲಮ್? ತಮಾಷೆ ಮಾಡ್ಬೇಡ ಪಿಸಿ. ಇನ್ಸ್ಪೆಕ್ಟರ್ ಕರಿ. ನಾನೇ ಇನ್ಸ್ಪೆಕ್ಟರ್ ಅಂತ ಹೇಳಿದೆ ತಾನೇ? ಏನ್ ಸಮಸ್ಯೆ?
ಒಬ್ಬ ಇನ್ಸ್ಪೆಕ್ಟರ್ ಮಾಡೋ ಕೆಲ್ಸನ ಸರ್ ಇದು. ಈ ಪೋರ್ಕಿನ ಬಿಟ್ಟು ನನ್ ಕೈ ಹಿಡ್ಕೊಂಡು ಎಳಿ ಅಂದಿದ್ದೀರಾ? ಹೇಳ ಹೇಳ ಸರ್, ಅನಾವಶ್ಯಕವಾಗಿ ನನ್ನ ಮೇಲೆ ಕೈ ಹಾಕ್ಬೇಡ ಅಂತ ಹೇಳಿ. ನೋಡಿ ನೋಡಿ. ರಾಸ್ಕಲ್ ನಡ್ಯೋ. ಬೇಸಿ ಸರ್, ಇನ್ಸ್ಪೆಕ್ಟರ್ ಇಲ್ಲಿದ್ದಾರೆ. ಇವರೇ ಸರ್. ಇವನ ಇನ್ಸ್ಪೆಕ್ಟರ್, ಇವನ ಅಕ್ಯೂಸ್ಡ್. ನನ್ ರಬ್ಬರ್ ವಾಪಸ್ ಕೊಡು. ರಬ್ಬರ್? ಆ ಹಳೆ ರಬ್ಬರ್ ಇಟ್ಕೊಂಡು ಈ ಊರಲ್ಲಿರೋ ರೋಡಿಗಳನ್ನೆಲ್ಲ ಅಳಿಸಾಕ್ತೀನಿ ಅಂದ್ರು ಸರ್. ಅಷ್ಟೇ ಅಲ್ಲ ಸರ್, ಇವಳನ್ನ ಎನ್ಕೌಂಟರ್ ಅಲ್ಲಿ ಸಾಯಿಸ್ಬಿಡ್ತೀನಿ ಅಂದ. ನಾನು ತುಂಬಾ ಚಿಕ್ಕಪ್ಪ, ಹೆದರ್ಬಿಟ್ಟೆ ಸರ್. ಕನ್ಫ್ಯೂಷನ್. ಸರ್, ನಮ್ ಕಾಲೇಜ್ಗೆ ಪೊಲೀಸ್ ವೇಷ ಹಾಕೊಂಡು ಆಗಾಗ ಏನಕ್ ಬಂದ್ ಹೋದ್ರು ಅಂತ ಗೊತ್ತು ಸರ್. ಯಾಕೆ? ನನ್ನನ್ ಲವ್ ಮಾಡಕ್ಕೆ ಸರ್. ಆದ್ರೆ ನಾನು ಆ ತರದ ಹುಡುಗಿ ಅಲ್ಲ ಸರ್. ಕೇಳಿ ಸರ್, ಕೇಳಿ ಸರ್. ನಿನ್ನ ನೋಡಕ್ಕಲ್ಲ ಬಂದಿದ್ದು, ಇವಳು ನೋಡಕ್ಕೆ. ನೋಡಿದ್ರ ಸರ್, ನಿಮ್ ಮುಂದೆನೆ ಹೇಗ್ ಮಾತಾಡ್ತಾ ಇದ್ದಾನೆ ನೋಡಿದ್ರ ಸರ್? ನೀವೆಲ್ಲ ಹೋಗ್ರಮ್ಮ. ಇನ್ಮೇಲೆ ಇವನಿಂದ ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನೀವು ಹೊರಡಿ. ಹೋಗ್ರಮ್ಮ. ರಾಸ್ಕಲ್, ಫೋರ್ಸರಿ ಮಾಡಿದ್ದು ಅಲ್ದೇನೆ ಲವ್ ಮಾಡ್ತೀನಿ ಅಂತ ನನ್ನ ಮುಂದೆನೆ ಹೇಳ್ತೀಯ? ಚಿಕ್ಕಪ್ಪ, ಚಿಕ್ಕಪ್ಪ, ನೋಡ್ಯೋ. ಫ್ಯಾಮಿಲಿ ಇಲ್ಲೇ ಇದೆಯಾ? ರಾಸ್ಕಲ್, ಒಂದು ಕಪ್ಪು ಚುಕ್ಕೇನು ಬರ್ದಿರೋ ಹಾಗೆ ಬೆಳೆದಿರೋನು ಕಣು ನಾನು. ಒಂದೇ ಒಂದು ತಪ್ಪು ನೀನ್ ಚಿಕ್ಕಪ್ಪ ಮಾಡಿಲ್ಲ ಕಣೋ. ಇಲ್ಲ ಪೊಲೀಸ್ ಹೆಸರನ್ನ ಮಿಸ್ಯೂಸ್ ಮಾಡ್ಕೋತಿದ್ಯಾ. ಮಾತಾಡ್ಬೇಡ. ರೀ ಮೇಡಮ್, ಇವನ್ನೇ ಯಾಕ್ರಿ ಒಳಗ್ ಹಾಕಿದೀರಾ? ಮೇಡಮ್ ಡಿಪಾರ್ಟ್ಮೆಂಟ್ ನೇಮ್ನ ಯೂಸ್ ಮಾಡ್ಕೊಂಡು ಮೂಕಾಂಬಿಕೆ ಕಾಲೇಜಲ್ಲಿ ದೊಡ್ಡ ಗಲಾಟೆ ಮಾಡಿದ್ದಾನೆ. ದೊಡ್ಡ ಇಶ್ಯೂ ಆಗಿದೆ ಮೇಡಮ್. ಅದಕ್ಕೆ ಸಾಹೇಬ್ರು ಪನಿಷ್ಮೆಂಟ್ ಕೊಟ್ಟು ಒಳಗೆ ಹಾಕಿದ್ದಾರೆ. ಅದೇನ್ ದೊಡ್ಡ ಕ್ರೈಮ್ ಏನ್ರಿ, ಹೊರಗಾಕ್ರಿ. ಓಕೆ ಮೇಡಮ್. ಬೇಡ ಮೇಡಮ್, ಚಿಕ್ಕಪ್ಪಂಗೆ ಗೊತ್ತಾದ್ರೆ ಬೈತಾರೆ. ನೀನ್ ಸುಮ್ನೆ ಇರೋ, ತೆಗೀರಿ ಬಾಗ್ಲು. ಏನಾಯ್ತು? ಅದು ಏನಂದ್ರೆ ಏನಾಯ್ತು ಅನ್ನಲ್ಲ. ಹಾಗಾದ್ರೆ ಸುತ್ತಿ ಬಳಸಿ ನೋಡಿದ್ರೆ ಇದೊಂದು ಪ್ರೀತಿ ವಿಷಯ. ಸರಿ ಕೂತ್ಕೋ. ಮತ್ ನಿಮ್ ಚಿಕ್ಕಪ್ಪ ಇದಕ್ ಸುಮ್ನೆ ಇರ್ತಾನಾ? ಮೇಡಮ್, ಯಾಕೆ ನಮ್ ಚಿಕ್ಕಪ್ಪಂಗೆ ಅವನು ಇವನು ಅಂತೀರಾ ನೀವು? ಅವನು ನನ್ ಕಂದಸ್ವಾಮಿ ಅಂತಾನೆ ಕರೆಯೋದು ಗೊತ್ತಾ? ಕಂದಸ್ವಾಮಿ? ಕಂದಸ್ವಾಮಿ ತಾನೇ ಅವನ ಹೆಸರು. ಮತ್ತಿನ್ನೇನು, ಕೂತ್ಕೋ ಕೂತ್ಕೋ. ಮೇಡಮ್, ನೀವು ಮರ್ಯಾದೆ ಕೊಡಿ. ಓಹೋ, ಇಲ್ಲಿ ನೋಡಿ, ನಾನ್ ಚಿಕ್ಕವನಿದ್ದಾಗಿಂದ ನಮ್ ಚಿಕ್ಕಪ್ಪನ ಎಲ್ರು ಸಿಂಹ ಸಿಂಹ ಅಂತ ಹೇಳ್ಕೊಂಡೆ ಓಡಾಡ್ತಾ ಇದಾರೆ. ಹೌದಪ್ಪ? ಮತ್ ನಿಮ್ಮ ಸಿಂಹ ಚಿಕ್ಕಪ್ಪ ಮೀಸೆ ಇಲ್ದೆ ಯಾಕಾದ್ರೂ ತಿರುಗ್ತಿದ್ದಾರೆ ಅಂತ ನಿಮ್ ಮನೇಲಿ ಯಾರಾದ್ರೂ ಕೇಳಿದ್ರಪ್ಪ? ಹೌದಲ್ವಾ? ಯಾಕೆ? ನ್ಯಾಯವಾಗಿ ನಾನೇ ನಿನಗೆ ಚಿಕ್ಕಮ್ಮ ಆಗ್ಬೇಕಿತ್ತು. ನಿಜಾನಾ? ನಿಜವಾಗ್ಲು ಅರ್ಥ ಆಗ್ತಿಲ್ವೇ? ಚೆನ್ನಾಗಿ ಅರ್ಥ ಆಗೋ ತರ ಒಂದ್ ಫ್ಲಾಶ್ ಬ್ಯಾಕ್ ಇದೆ, ಕೇಳ್ತ್ಯಾ? ಫ್ಲಾಶ್ ಬ್ಯಾಕ್?